ಮತ ಎಣಿಕೆ ಕೇಂದ್ರದಿಂದ ಹೊರನಡೆದ ರಾಜುಗೌಡ ಸುರಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಲು ಖಚಿತವಾಗ್ತಾ ಇದ್ದಂತೆಯೇ ಮತ ಎಣಿಕೆ ಕೇಂದ್ರದಿಂದ ಬಂದಿದ್ದಾರೆ ಬಿಜೆಪಿ ಅಭ್ಯರ್ಥಿ. ನಿರಾಸೆಯಲ್ಲೇ ಹೊರಬಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜುಗೌಡ, ಮತ ಎಣಿಕೆ ಕೇಂದ್ರ ಮಹಿಳಾ ಕಾಲೇಜು ಮುಂಭಾಗ. ರಾಜುಗೌಡ ಹೇಳಿಕೆ, ಆಲ್ಮೋಸ್ಟ್ ನಾನು ಸೋತಂಗೇನೆ, ಹಾಗಾಗಿ ಮತ ಎಣಿಕೆ ಕೇಂದ್ರದಿಂದ ಹೊರಗೆ ಬಂದಿದ್ದೀನಿ. ಮತದಾರರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತಂದೆಯವರು ಸರಿ ಹೋಗಿದ್ರು, ಅದರ ಅನುಕಂಪ ಸಹಜವಾಗಿ ಕಾಂಗ್ರೆಸ್ ಕೈ ಹಿಡಿದಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿದಿದೆ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಅದ್ಭುತ ಕೆಲಸ ಮಾಡಿದ್ದಾರೆ. ಬಿಜೆಪಿ ಪರವಾಗಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದೆ. ನನಗೆ ಸೋಲಾಗಿದೆ ಅಂತ ಎದೆಗುಂದೋದಿಲ್ಲ. ಬಿಜೆಪಿ ಕಾರ್ಯಕರ್ತರು ಕೂಡ ಎದೆಗುಂದಬಾರದು. ಮುಂದಿನ ದಿನದಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಇದ್ದು ಕೆಲಸ ಮಾಡ್ತೀನಿ. ಬಿಜೆಪಿ ಗೆಲ್ಲಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡಿದ ಪ್ರತಿ ಕಾರ್ಯಕರ್ತನಿಗೂ ಕೈ ಜೋಡಿಸಿ ಕೈ ಮುಗಿದಿದ್ದಾರೆ ರಾಜುಗೌಡ. ಜುಮ್ಮಣ್ಣ ಗುಡಿಮನಿ, ಸಿದ್ದಿ ಟಿವಿ. ಹೋದ್ಸರಿ 25,000 ಲೀಡಲ್ಲಿ ನಾವು ಸೋತಿದ್ದೇವೆ. ಹೋದ್ಸರಿ ನಾವು ಹಲವಾರು ನಮ್ಮ ತಪ್ಪುಗಳು ಮಾಡಿದ್ದೇವೆ. ಈ ಚುನಾವಣೆ ಯಾರು ಬಯಸಿದ್ದಲ್ಲ, ಸರ್ಕಾರದ ಅವ್ರದ್ದಿದೆ, ಸಿಂಪತಿ ಇದೆ, ಅವ್ರ ತಂದೆಯವ್ರು ಸರಿ ಹೋಗ್ಯಾರ ಅಂತ ಸಿಂಪತಿ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಫೈಟ್ ಮಾಡಿರಲ್ಲ ನಮ್ಮ ಕಾರ್ಯಕರ್ತ, ಅದು ಮುಖ್ಯ. ಇವತ್ತದ್ದು ಯಾರು ಲೋಪದೋಷಗಳಿಂದಂತಲ್ಲ, ಚುನಾವಣೆ ಸಿಂಪತಿ ಗೆಲುವು ಆಗಿದೆ ಅಂತ ಅಂದ್ರೆ ಯಾರಿಗೇ ಆಗಲಿ ಅಯ್ಯೋ ಪಾಪ ಅನ್ನಿಸ್ತದೆ. ಯಾಕಂತಂದ್ರೆ ಚುನಾವಣೆ ಆಗಿ 1 ವರ್ಷ ಆಗಿದ್ದಿಲ್ಲ. ಯಾರಿಗೆ ನಮಗೆ ನಾವೇ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋಕೆ, ನಾವು ಹೇಳಿಕೆ ಕೊಡೋಕೆ ಏನಂತ ಕೊಟ್ಟಿವಿ, ಸತ್ ಸ್ವರ್ಗದಲ್ಲಿದ್ದಾರೆ ಅಂತ ಕೊಟ್ಟಿದ್ದೀವಿ. ನಾವು ಆ ಥರ ಸೋಲನ್ನೇ ಒಪ್ಕೋಬೇಕು. ನಾವು ಇನ್ನೊಬ್ಬರ ಮೇಲೆ ನಾವು ಹಾಕೋದಕ್ಕಿಂತ ಸೋಲೆ. ಬಟ್ ನನ್ನ ಕಾರ್ಯಕರ್ತ ಜಯ. ನನ್ನ ಕಾರ್ಯಕರ್ತ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರು. ಕಾರ್ಯಕರ್ತರ ಜೊತೆಗೆ ಅಂತ ಕೆಲಸ ಮಾಡಿದ್ರು. ಏನಂತೆಲ್ಲ ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಡಿದ ಆಗಿಲ್ಲ. ಆದ್ಮೇಲೆ ಕೆಲವೊಂದು ಜನ ಇಲ್ಲಣ ಇರ್ಲಿ ರಿಸಲ್ಟ್ ಆದ್ಮೇಲೆ ಕಾರ್ಯಕರ್ತರಿಗೆ ಒಂದೇ ಮಾತಾಡ್ತಾರೆ, ಎದೆ ಹೋಗ್ಬೇಡ್ರಿ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸಾಮಾನ್ಯ. ನೀವು ಮಿತಿಮೀರಿ ನನ್ನ ಕೆಲಸ ಮಾಡಿರಿ. ನನ್ನ ಕಾರ್ಯಕರ್ತರಿಗೆ ಹೃದಯಪೂರ್ವಕ ನಿಮ್ಗೆ ಕೃತಜ್ಞತೆ ಅಲ್ಲ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಕೇಳಿದ್ರು ಕಡಿಮೆ. ಅಷ್ಟು ಅದ್ಭುತವಾಗಿ ನೀವು ಕೆಲಸ ಮಾಡಿದ್ರಿ. ನೀವು ಈ ಚುನಾವಣೆ ಎಷ್ಟು ಓಟ್ ಬಂದಾವ ಎಲ್ಲ ನನ್ನ ಕಾರ್ಯಕರ್ತರು, ಮುಖಂಡರು, ಬಿಜೆಪಿ ಕಾರ್ಯಕರ್ತರಿಂದ ಇವು ಅಷ್ಟು ಓಟ್ ಬಂದವ. ನಿಮ್ಮ ಜೊತೆಗೆ ನಾನು ಇರ್ತೀನಿ, ಸಾಮಾನ್ಯ ಕಾರ್ಯಕರ್ತಾಗಿ ನಿಮ್ಮ ಜೊತೆಗೆ ಇರ್ತೀನಿ. ಚಿಂತೆ ಮಾಡಬೇಡ್ರಿ, ಮುಂದೆ ನಾವು ಹೋರಾಟ ಮಾಡ್ಕೊಂತ ಇರೋಣ ಅಂತ ಹೇಳಿ.